ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಂಡುನಾನಸ್ ವರ್ಲ್ಡ್ ಚಾನಲನ್ನು. ನಮ್ಮ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಪ್ರತಿ ವಿಡಿಯೋನೂ ಸಹ ನೀವು ಫಸ್ಟ್ ನೋಡ್ಬೋದು. ಇವತ್ತಿನ ವಿಡಿಯೋನ ನಾನು ಮನೆಯ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಕಮೆಂಟ್ಸನ್ನು ಅಥವಾ ಲೈಕ್ಸನ್ನು ಈ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಹಾಗೆ ಕಮೆಂಟ್ಸನ್ನು ಕೊಡೋದ್ರ ಮೂಲಕ ನೀವು ತಿಳಿಸ್ತೀರಾ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಲೆಟ್ ಅಸ್ ಗೆಟ್ ಇನ್ ಟು ದ ವಿಡಿಯೋ. ಮನೆಯ ಸ್ವಚ್ಛತೆ ಅಂದ ಕೂಡಲೇ ನಮ್ಮ ತಲೆಗೆ ಬರ್ತಕ್ಕಂಥ ಮೊದಲ ವಿಚಾರ ಫ್ಲೋರ್ನ ಕ್ಲೀನಿಂಗ್ ಅಂತಕ್ಕಂಥದ್ದು ಹೆಚ್ಚು ಸಮಯ ತಗೊಳ್ಳೋದ್ರಿಂದ ನಾವು ಪ್ರತಿದಿನವೂ ಸಹ ಕ್ಲೀನ್ ಮಾಡಲಿಕ್ಕೆ ತುಂಬಾ ಟೈಮ್ ಟೇಕಿಂಗ್ ಆಗುತ್ತೆ. ಅದೇ ರೀತಿಯಾಗಿ ನಾವು ನೆಲವನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮನೆಯವರ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫ್ಲೋರ್ನ ಕ್ಲೀನಿಂಗ್ ಅಂತಕ್ಕಂಥದ್ದು ಪ್ರಮುಖವಾಗುತ್ತೆ ಮನೆಯ ಸ್ವಚ್ಛತೆಯಲ್ಲಿ. ನಾವು ಪ್ರತಿನಿತ್ಯ ಈ ಒಂದು ಫ್ಲೋರ್ನ ಕ್ಲೀನ್ ಮಾಡಲಿಕ್ಕೆ ತುಂಬಾ ಸಮಯ ತಗೊಳ್ತಾ ಇರುತ್ತೆ. ಸೊ ಹಾಗಾಗಿ ಸಮಯ ವ್ಯರ್ಥ ಸಹ ಆಗೋದ್ರ ಜೊತೆಗೆ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ನಾವು ಫ್ಲೋರ್ನೆಲ್ಲ ಕ್ಲೀನಾಗಿ ಮಾಪಿಂಗ್ ಮಾಡಿದ ನಂತರ ಮನೆಯೆಲ್ಲ ಏನೋ ಒಂದು ರೀತಿ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗಮನಿಸಿರ್ಬೋದು, ಸಾಮಾನ್ಯವಾಗಿ ನಾವು 3-4 ಸರಿ ಕ್ಲೀನ್ ಮಾಡಿದ್ರೂ ಸಹ ಯಾವುದೇ ರೀತಿಯ ಒಂದು ಏನು ಸುವಾಸನೆ ಅಂತಕ್ಕಂಥದ್ದು ನೆಲದಿಂದ ಅಥವಾ ಮನೆ ತುಂಬ ಹರಡಿರೋದಿಲ್ಲ. ಒಂದು ರೀತಿ ಫೌಲ್ ಸ್ಮೆಲ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ಫೌಲ್ ಸ್ಮೆಲ್ ಬರದೇ ಇರೋಕ್ಕೆ, ಹಾಗೆ ಮನೆ ತುಂಬ ಒಳ್ಳೆ ಸುವಾಸನೆ, ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತಕ್ಕಂಥದ್ದು ಆಗದೇ ಇರಲಿಕ್ಕೆ ನಾನಿಲ್ಲಿ ಒಂದು ಒಳ್ಳೆ DIY ಸೊಲ್ಯೂಷನನ್ನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಸೊ ಇದರಿಂದ ನಿಮ್ಮ ಒಂದು ನೆಲ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾ ಫ್ರೀ ಆಗುತ್ತೆ, ಅದೇ ರೀತಿ ಇನ್ಫೆಕ್ಷನ್ ಫ್ರೀ ಆಗುತ್ತೆ, ಹಾಗೆ ಫಳಫಳ ಹೊಳೆಯುವಂತಹ ಶೈನಿಂಗನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾದರೆ ಬನ್ನಿ, ಈ ಒಂದು DIYಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಮನೆಯಲ್ಲಿ ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ಒಂದು ಬಕೆಟ್ನಲ್ಲಿ ಅರ್ಧದಷ್ಟು ನೀರನ್ನು ತಗೋಬೇಕಾಗುತ್ತೆ. ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ. ಹೆಚ್ಚು ನೀರನ್ನು ನೀವು ಬಳಸೋದ್ರಿಂದ ನೀವು ಒರೆಸ್ಬೇಕಾದ್ರೆ ಅಥವಾ ಮನೇಲಿ ಯಾರಾದರೂ ಓಡಾಡ್ತಾ ಇದ್ದರೆ ಜಾರಿ ಬೀಳುವಂತಹ ಒಂದು ಸಮಸ್ಯೆ ಇರುತ್ತೆ ಅಥವಾ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅರ್ಧ ಬಕೆಟಷ್ಟು ಕಡಿಮೆ ನೀರನ್ನು ತಗೊಂಡ್ರೂ ಸಾಕು. ನಂತರ ಮನೆಯಲ್ಲಿರ್ತಕ್ಕಂತಹ ದೇವರಿಗೆ ನೀವು ಬಳಸುವಂತಹ ಕರ್ಪೂರದ ಬಿಳ್ಳೆಗಳು ಯಾವುದಾದ್ರೂ ಒಂದು 2 ಬಳಸಿದ್ರೆ ಸಾಕು. ಅದನ್ನು ನೀಟಾಗಿ ಪುಡಿ ಮಾಡಿಕೊಂಡು ಬಳಸಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಸಹಾಯದಿಂದ ಈ ಕರ್ಪೂರದ ಬಿಳ್ಳೆಗಳನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪುಡಿ ಮಾಡಿಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಕರ್ಪೂರದ ಸುವಾಸನೆ ಅಂತಕ್ಕಂಥದ್ದು ನೀರಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ದಟ್ ಮನೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ. ನೀವು ಕರ್ಪೂರವನ್ನು ಈ ರೀತಿ
ಪುಡಿ ಮಾಡಿ ಬಳಸೋದ್ರಿಂದ ಮನೆ ತುಂಬ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇರೋದಿಲ್ಲ. ನಂತರ ನೀವು ಮಾಡಬೇಕಾಗಿರುವಂಥದ್ದು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಬಳಸಬೇಕಾಗುತ್ತೆ. ಪುಡಿ ಉಪ್ಪಾಗ್ಬೋದು ಅಥವಾ ಕಲ್ಲುಪ್ಪಾಗ್ಬೋದು. ಈ ಎರಡೂ ವಸ್ತುಗಳನ್ನು ನೀಟಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿದ ನಂತರ ನೀವು ಮೇನ್ ಬಳಸಬೇಕಾಗಿರುವಂಥದ್ದು, ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದೇ ಶಾಂಪೂ ಆಗಿರ್ಬೋದು. ನಾನಿಲ್ಲಿ ಚಿಕ್ ಶಾಂಪೂವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಒಂದು ಕ್ವಾಂಟಿಟಿ ಅಂತಕ್ಕಂಥದ್ದು 5ರಿಂದ 6 ಡ್ರಾಪ್ಸ್ ಆದರೆ ಸಾಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಕ್ಲೀನಾಗಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಾ, ಸಮ್ಮರ್ ಸೀಸನ್ಗಿಂತ ವಿಂಟರ್ ಸೀಸನಲ್ಲಿ ನಮ್ಮ ಮನೆಯ ಒಂದು ಫ್ಲೋರ್ ಅಂತಕ್ಕಂಥದ್ದು ಡರ್ಟಿ ಆಗ್ತಾ ಇರುತ್ತೆ. ಸೊ ಈ ಒಂದು ವಿಂಟರ್ ಸೀಸನಲ್ಲಿ ನಾವು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಮಾತ್ರನೇ ಅಲ್ಲ, ಡರ್ಟಿ ಫ್ರೀಯಾಗೂ ಸಹ ಇಟ್ಕೋಬೇಕಾಗುತ್ತೆ. ದಟ್ ಮೀನ್ಸ್ ಇನ್ಫೆಕ್ಷನ್ಸ್ ಫ್ರೀಯಾಗಿ ನಾವು ಇಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮೇಯ್ನ್ ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಮಾಪನ್ನು ನಾವು ಮೇಯ್ನಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸಿದ ನಂತರ ಮತ್ತೊಮ್ಮೆ ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿರ್ತಕ್ಕಂಥ ತೇವಾಂಶ ಹಾಗೆ ಇರಿಸ್ಬಿಟ್ರೆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಫಾರ್ಮ್ ಆಗಿ ಹೇಗೆ ಮಾಪ್ ಮಾಡಿದಾಗ ಆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ನೆಲದ ಮೇಲೆ ಮತ್ತೆ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವಿಲ್ಲಿ ಮಾಪ್ನ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿದ ನಂತರ ಅದನ್ನು ರೀಯೂಸ್ ಮಾಡಬೇಕಾಗುತ್ತೆ. ನಾವು ಮಾಪ್ ಮಾಡ್ತಾ ಇರಬೇಕಾದ್ರೆ ಕೇವಲ ಈ ಒಂದು ಎಂಟಿ ಸ್ಪೇಸ್ ಏನಿರುತ್ತೆ ಅಲ್ಲಿ ಮಾತ್ರ ಅಲ್ದಿರ ಸೋಫಾ ಕೆಳಗಡೆ ಆಗ್ಬೋದು ಅಥವಾ ಕಬೋರ್ಡ್ಸ್ ಕೆಳಗಡೆ, ಬೀರುಗಳ ಕೆಳಗಡೆ, ಮಂಚಗಳ ಕೆಳಗಡೆ, ವೆರೆವರ್ ದ ಡಸ್ಟ್ ಕ್ಯಾನ್ ಅಕ್ಯುಮುಲೇಟ್ ಅಲ್ಲೆಲ್ಲ ಸಹ ನಾವು ಮಾಪಿಂಗ್ನ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಫ್ಲೋರ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಥವಾ ಸ್ಟೇನ್ಸ್ ಎಲ್ಲ ಕಂಪ್ಲೀಟ್ಲಿ ಹೋಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋವಂಥ ಕೆಲಸ ಮಾಪಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇಲ್ದಿರ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮಾಪ್ ಮಾಡ್ತಾ ಇರಬೇಕಾದ್ರೆ ಹಾರಿಜಾಂಟಲ್ ಡೈರೆಕ್ಷನ್ ಆಗ್ಬೋದು ಅಥವಾ ವರ್ಟಿಕಲ್ ಡೈರೆಕ್ಷನ್ ಆಗ್ಬೋದು ಮಾಪಿಂಗನ್ನು ಮಾಡೋದ್ರಿಂದ ಫ್ಲೋರ್ ಕ್ಲೀನಿಂಗ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಸ್ಟೇನ್ಸ್ ಇಲ್ದಿರ ಎಷ್ಟು ಚೆನ್ನಾಗಿ ಫ್ಲೋರ್ ಅಂತಕ್ಕಂಥದ್ದು ಶೈನ್ ಹೊಡಿತಾ ಇದೆ ಅಂತ. ಸೊ ನಾನು ಈಗಾಗಲೇ ಹೇಳಿದಾಗೆ ಆಫ್ಟರ್ ಮಾಪಿಂಗ್ ನೀವೇನು ಮಾಡಬೇಕು, ಮಾಪ್ನ ಚೆನ್ನಾಗಿ ನೀಟಾಗಿ ತೊಳೆದು ಅಥವಾ ವಾಶ್ ಮಾಡಿ ಅದನ್ನು ಒಣಗಿಸ್ಲಿಕ್ಕೆ ನಾವು ಬಿಸಿಲಿಗೆ ಹಾಕಬೇಕಾಗುತ್ತೆ. ಸೊ ದಟ್ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಅದರಲ್ಲಿ ಫಾರ್ಮ್ ಆಗೋಲ್ಲ ಮತ್ತು ನಾವು ರೀಯೂಸ್ ಮಾಡಿದಾಗ ಯಾವುದೇ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ. ನಾನಿಲ್ಲಿ ಮತ್ತೊಂದು ಯೂಸ್ಫುಲ್ ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಸಾಮಾನ್ಯವಾಗಿ ಮನೇಲಿ ಯೂಸ್ ಮಾಡುವಂತಹ ಪೊರ್ಕೆಗಳೇನಿರುತ್ತೆ ಅವುಗಳನ್ನ ನಾವು ಹೋಲ್ಡ್ ಮಾಡಿಕೊಂಡು ಗುಡಿಸ್ಬೇಕಾದ್ರೆ ನಮ್ಮ ಹ್ಯಾಂಡ್ಗೆ ಒಂಚೂರು ಚುಚ್ಚೋದ್ರಿಂದ ಹರ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಯೂಶಲಿ ಇರ್ತಕ್ಕಂತಹ ಹಳೆ ಸಾಕ್ಸ್ಗಳು ತುಂಬಾ ಉಪಯೋಗಕ್ಕೆ ಬರುತ್ತೆ. ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.
ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ನಾವು ರೀಯೂಸನ್ನು ಮಾಡ್ಬೋದು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಳೆ ಸಾಕ್ಸನ್ನು ಅಂತ. ಹೋಪ್ ಯು ಲೈಕ್ ದಿಸ್ ಟಿಪ್ ಆ್ಯಂಡ್ ಆಲ್ಸೋ ಫ್ಲೋರ್ ಕ್ಲೀನರ್ನ ಒಂದು DIY ಟಿಪ್ ಸಹ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಈ 2 ಟಿಪ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.